ಜಸ್ಟಿಸ್ ಫಾರ್ ಸೌಜನ್ಯ. ಜಸ್ಟಿಸ್ ಫಾರ್ ಸೌಜನ್ಯ ಅಂದರೆ ಕೇವಲ ಸೌಜನ್ಯಳಿಗೆ ಮಾತ್ರ ನ್ಯಾಯ ಅಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಅತ್ಯಾಚಾರ ಕೊಲೆ ಪ್ರಕರಣಗಳು ಆಗಿವೆ. ಇದನ್ನು ನಾವು ಹೇಳ್ತಾ ಇಲ್ಲ, ಹೋರಾಟಗಾರರು ಹೇಳ್ತಾ ಇಲ್ಲ, ಇದು ಪೊಲೀಸ್ ಇಲಾಖೆಯ ಸರಕಾರಿ ದಾಖಲೆಗಳೇ ಹೇಳ್ತಾ ಇದೆ. ಆದರೆ ಇದನ್ನು ಮಾಡಿಸಿದ ವ್ಯಕ್ತಿ ಯಾರು? ಒಬ್ಬ ಸಮೀರ್ ಎನ್ನುವಂಥ ಒಬ್ಬ ಯೂಟ್ಯೂಬರ್ನ ಮೇಲೆ ಈ ರೀತಿಯಾದಂತಹ ಒಂದು ಅವ್ಯಾಚ್ಯ ನಿಂದನೆಗಳನ್ನು ಮಾಡ್ತಾ ಇರುವಂಥ ಜನರು ಹಾಗಾದರೆ ಅತ್ಯಾಚಾರಿಗಳಿ ಎಂದು ನಾವು ಕೇಳಲೇಬೇಕಾದಂಥ ಪ್ರಶ್ನೆ ಜನಸಾಮಾನ್ಯರಾಗಿ. ಅದೇ ರೀತಿ ಧರ್ಮಸ್ಥಳ ಹಿಂದೂ ಧಾರ್ಮಿಕ ಕ್ಷೇತ್ರ ಅಲ್ಲ, ಇಲ್ಲಿ ಹಿಂದುವಿಗೆ ಪೂಜೆ ಮಾಡುವ ಯಾವುದೇ ಹಕ್ಕು ಕೂಡ ಇಲ್ಲ ಎಂದು ದಾಖಲೆಗಳ ಮೂಲಕ ಮಾನ್ಯ ಘನ ನ್ಯಾಯಾಲಯಕ್ಕೆ ಒಪ್ಪಿಸಿರುವಂಥ ದಾಖಲೆಗಳೇ ಹೇಳ್ತಾ ಇದೆ ಇದು ಹಿಂದೂ ಧಾರ್ಮಿಕ ಕ್ಷೇತ್ರ ಅಲ್ಲ ಎನ್ನುವುದು. ಹಾಗಾದರೆ ನಮ್ಮ ಹಿಂದೂ ದೇವರು ಮಂಜುನಾಥ ವ್ಯಾಪಾರದ ವಸ್ತುವಾದನೆ? ಕೇಳಲೇಬೇಕಾದಂಥ ಪ್ರಶ್ನೆ ಜನಸಾಮಾನ್ಯರೆಲ್ಲರೂ ಎಚ್ಚೆತ್ತುಕೊಂಡು ಜಸ್ಟಿಸ್ ಫಾರ್ ಸೌಜನ್ಯ ಎನ್ನುವ ಮೂಲಕವಾಗಿ ಇಡೀ ಸಮಾಜಕ್ಕೆ ಸತ್ಯ ಧರ್ಮ ನ್ಯಾಯದ ಒಂದು ಧ್ವನಿಯಾಗಬೇಕು. ಈ ಹೋರಾಟ ಗೆದ್ದದ್ದೇ ಆದಲ್ಲಿ ಇಡೀ ದೇಶದಲ್ಲಿ ರಾಜಕೀಯ ಬದಲಾವಣೆಗಳು, ಪ್ರತಿಯೊಂದು ಇಲಾಖೆ ಕಾನೂನು ರೀತಿಯಲ್ಲಿ ಬದಲಾವಣೆಗಳನ್ನು ನಾವು ಕಾಣಬಹುದು. ಇದು ನಿಜವಾಗಿಯೂ ಭಾರತ ಮಾತೆಗೆ ಒಬ್ಬ ಭಾರತೀಯನಾಗಿ ಕೊಡುವಂಥ ಒಂದು ಗೌರವ. ದೇಶದ ರಕ್ಷಣೆಗಾಗಿ ಯೋಧರು ಯಾವ ರೀತಿಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಅದೇ ರೀತಿ ದೇಶದ ಒಳಗಿರುವಂತಹ ಈ ಅತ್ಯಾಚಾರಿ ಭೂ ಕಬಳಿಕೆಗಳನ್ನು ಮಾಡುವಂಥ ಭ್ರಷ್ಟರನ್ನು ಬಗ್ಗುಬಡಿಬೇಕಾದರೆ ಈ ರೀತಿಯ ಹೋರಾಟದ ಅಗತ್ಯ ಇದೆ. ಮುಂದೆ ರಾಜಕೀಯದಲ್ಲಿ ಸತ್ಯ ವಿಚಾರಗಳ ಪಾರದರ್ಶಕ ಆಡಳಿತದ ವ್ಯವಸ್ಥೆ ಬೇಕೆಂದೇ ಆದಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಎನ್ನುವ ಮೂಲಕ ಧ್ವನಿಯನ್ನು ಎತ್ತಿ ಎನ್ನುವಂಥ ವಿನಂತಿಯನ್ನು ಈ ಮೂಲಕ ಮಾಡಿಕೊಳ್ತಾ ಇದ್ದೇವೆ.